ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಪೂಜಾ ಕಿಚನ್ ವ್ಲಾಗ್ಗೆ ಸ್ವಾಗತ. ನಾನು ಇವತ್ತು ಹೂಕೋಸನ್ನು ಹೇಗೆ ಮಾಡೋದು, ಪಲ್ಯನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಹೂಕೋಸನ್ನು ಈ ರೀತಿಯಾಗಿ ನೀಟಾಗಿ ಕಟ್ ಮಾಡಿಕೊಂಡು ತೊಳೆದಿಟ್ಕೊಳ್ಳಿ. ಹಾಗೆ ಅದಕ್ಕೆ ಏನೇನು ಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. 2 ಈರುಳ್ಳಿ, 1 ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಳ್ಳಿ. ಅದಕ್ಕೆ ಒಂದು ಕಡಾಯಿಯನ್ನು ತೊಗೊಳ್ಳಿ ಅಥವಾ ಪ್ಯಾನನ್ನು ತೊಗೊಂಡ್ಬಿಟ್ಟು 4 ರಿಂದ 5 ಸ್ಪೂನು ಎಣ್ಣೆಯನ್ನು ಹಾಕಿಬಿಟ್ಟು ಫಸ್ಟಿಗೆ ಕರಿಬೇವನ್ನು ಹಾಕಿ, ಆಮೇಲೆ ಸ್ವಲ್ಪ ಸಾಸಿವೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ಕಟ್ ಮಾಡ್ಕೊಂಡಿರ್ತೀವಲ್ವ ಈರುಳ್ಳಿಯನ್ನು ಹಾಕಿ, ಈರುಳ್ಳಿ ಚೆನ್ನಾಗಿ ಡೀಪ್ ಫ್ರೈ ಆಗ್ತಿದ್ದಂಗೆ ಟೊಮೆಟೊನ ಹಾಕಿ, ಟೊಮೆಟೊ ಹಾಕಿದ ಮೇಲೆ 5 ನಿಮಿಷ ಬಿಟ್ಟು ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಚೆನ್ನಾಗಿ ಫ್ರೈ ಮಾಡ್ತಾಯಿರಿ. ಹಾಗೆಯೇ 5 ನಿಮಿಷ ಆದಮೇಲೆ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷ ಹಾಗೆ ಫ್ರೈ ಮಾಡ್ತಾಯಿರಿ. ಇದೇ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ತಾಯಿರಿ. ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ಹಾಗೆ ಈ ಪಲ್ಯ ಚಪಾತಿಗೆ, ಪರೋಟಾಗೆ ತುಂಬ ಕೂಡ ಮ್ಯಾಚ್ ಆಗುತ್ತೆ. ಆ್ಯಂಡ್ ಇದಕ್ಕೆ ನೀವು ಆಲೂಗಡ್ಡೆನೂ ಕೂಡ ಹಾಕ್ಕೊಳ್ಬೋದು ಅಥವಾ ಬಟಾಣಿ ಕಾಳು ಇದನ್ನು ಕೂಡ ಇದಕ್ಕೆ ಸೇರಿಸ್ಕೋಬೋದು. ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇದು ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ನಾವು ವೆಜಿಟೇಬಲ್ ಪೌಡ್ರನ್ನು ಸಿಗುತ್ತೆ, ಅದನ್ನು ನೀವು 1 ಸ್ಪೂನನ್ನು ಹಾಕ್ಕೊಳ್ಳಿ. ಹಾಗೆ ಈ ಪಲ್ಯನ ತುಂಬ ಬೇಯಿಸೋಕ್ಕೆ ಬಿಡಬಾರ್ದು, ಯಾಕಂದರೆ ಅದು ತುಂಬ ಚೆನ್ನಾಗಲ್ಲ ಹೆಲ್ತಿಗೂ ಕೂಡ. ಈ ಪಲ್ಯ ಅಂತಲ್ಲ, ಯಾವುದೇ ಪಲ್ಯ ಆದರೂ ಕೂಡ ಅರ್ಧಂಬರ್ಧನೇ ಬೇಯಿಸ್ಕೊಂಡೇ ತಿನ್ನಬೇಕು. ತುಂಬ ಇದಾಗೋ ತನಕ ಬೇಯಿಸೋ ತನಕ ತಿಂದರೆ ಅದು ಹೆಲ್ತಿಗೂ ಕೂಡ ಒಳ್ಳೆಯದಲ್ಲ. ನೋಡಿ, ಈ ರೀತಿ ಫ್ರೈ ಆದಮೇಲೆ ಅದಕ್ಕೆ ನಾವು ಕಟ್ ಮಾಡ್ಕೊಂಡಿರ್ತೀವಲ್ಲ ಕಾಲಿಫ್ಲವರನ್ನು, ಹೂಕೋಸನ್ನು, ಅದನ್ನು ಕಟ್ ಮಾಡಿದ್ದನ್ನು ಹಾಕ್ಕೊಳ್ಳಿ. ಪ್ಯಾನಿಗೆ ಹಾಕಿದ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ 1/4 ಲೋಟ ಆಗುವಷ್ಟು ನೀರನ್ನು ಹಾಕಿ. ಯಾಕಂದರೆ ಸ್ವಲ್ಪ ಬೇಯಬೇಕಲ್ವ, ನಾನು ಬಿಸಿ ನೀರಿಗೆ ಹಾಕಿಬಿಟ್ಟು ನಾನು ಅದನ್ನು ಬೇಯಿಸಿ ಹಾಕ್ತಾಯಿಲ್ಲ. ಯಾಕಂದರೆ ಅದು ಚೆನ್ನಾಗಿ ಬರಲ್ಲ ಅಂತ ಹೇಳಿಬಿಟ್ಟು ನಾನು ಇದನ್ನು ಸ್ವಲ್ಪ 1/4 ಲೋಟ ಆಗುವಷ್ಟು ನೀರನ್ನು ಹಾಕಿ ಒಂದು 10 ನಿಮಿಷ ಬೇಯಿಸಿದರೆ ಸಾಕೋದು. ನಿಮ್ಗೆ ಬೇಕಿದ್ರೆ ಒಂದು 10 ರಿಂದ 15 ನಿಮಿಷ ನೀವು ಬೇಯಿಸ್ಕೋಬೋದು. ನೋಡಿ, ಈ ರೀತಿಯಾಗಿ ನಾವು ಇದನ್ನು ಬೇಯಿಸ್ಕೊಂಡಿದ್ದೀವಿ. ನೋಡಿ, ಈ ರೀತಿಯಾಗಿ ಪಲ್ಯ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಬಿಸಿ ಬಿಸಿ ಪಲ್ಯ ರೆಡಿಯಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.